ಹುಣಸೂರು ತಾಲೂಕಿನ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸರಳವಾಗಿ ಪತ್ರಕರ್ತರ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ ಮೈಸೂರು ಜಿಲ್ಲಾ ಸಂಘದ ಅಧ್ಯಕ್ಷ ಕೆ. ದೀಪಕ್ ಅವರು, ವೈದ್ಯರನ್ನ ರೋಗಿಗಳು ಗೌರವಿಸಿದರೆ ರಾಜಕಾರಣಿಗಳು ಅವರ ಅಭಿಮಾನಿಗಳನ್ನ ಗೌರವಿಸುತ್ತಾರೆ, ಅಧಿಕಾರಿಗಳು ಬೇರೆಯವರು ಗೌರವಿಸುತ್ತಾರೆ. ಆದರೆ ಸಣ್ಣ ವ್ಯಕ್ತಿಯಿಂದ ದೊಡ್ಡ ವ್ಯಕ್ತಿ ಇರುವವರೆಗೂ ಗೌರವಿಸಲ್ಪಟ್ಟ ವ್ಯಕ್ತಿ ಅಂದ್ರೆ ಅದು ಪತ್ರಕರ್ತರನ್ನ ಮಾತ್ರ ಎಂದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಧರ್ಮಪುರ ನಾರಾಯಣ್ ಮಾತನಾಡಿ, ತಾಲೂಕಿನಲ್ಲಿ ಪತ್ರಿಕಾ ಭವನ ನಿರ್ಮಾಣಕ್ಕೆ ಒಗ್ಗಟ್ಟಿನಿಂದ ಶ್ರಮಿಸಬೇಕು. ಜೊತೆಗೆ ಪತ್ರಕರ್ತರು ಪ್ರಾಮಾಣಿಕತೆ ಹಾಗೂ ಪಾರದರ್ಶಕತೆಗೆ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಿ ಎಂದು ಕಿವಿ ಮಾತನಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಹುಣಸೂರು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಎಚ್.ಆರ್. ಕೃಷ್ಣಕುಮಾರ್ ಮಾತನಾಡಿ, ಜಿಲ್ಲಾ ಪತ್ರಕರ್ತರ ಸಂಘವು ತಾಲೂಕು ಪತ್ರಕರ್ತರ ಸಂಘಕ್ಕೆ ತಾಯಿ ಇದ್ದಂತೆ. ಈಗಾಗಲೇ ಹುಣಸೂರು ತಾಲೂಕಿನ ಪತ್ರಕರ್ತರ ಸಂಘದ ಸದಸ್ಯರಿಗೆ ಹಲವಾರು ಕಾರ್ಯಾಗಾರಗಳನ್ನು ಮಾಡಲಾಗಿದೆ. ಕಾರ್ಯಾಗಾರದ ಉದ್ದೇಶ ಬರವಣಿಗೆಗೆ ಹೆಚ್ಚು ಹೊತ್ತು ನೀಡಿ ಎಂದರು. ನಾವು ಇಲ್ಲಿ ಕೂತ್ಕೊಂಡು ಚಿಂತನ ಮಂಥನ ಮಾಡ್ಕೊಳ್ಳಿಕ್ಕೆ ಒಂದು ನಿಜವಾದ ಪತ್ರಿಕಾ ದಿನಾಚರಣೆ, ನನಗಂತೂ ಇದು ನಿಜವಾದ ಪತ್ರಿಕಾ ದಿನಾಚರಣೆ ಅಂತ ಅನಿಸಿದೆ. ಹಾಗಾಗಿ ಅದ್ದೂರಿತನಕ್ಕೆ ಏನು ಅದಕ್ಕೇನು ಮಹತ್ವ ಕೊಡಬೇಕಾಗಿದ್ದಿಲ್ಲ, ಸರಳ ಮತ್ತು ಅದ್ದೂರಿ ಅನ್ನೋ ವಿಚಾರಗಳಿಗೆ. ಇದು ನಿಜವಾದ ಪತ್ರಿಕಾ ದಿನಾಚರಣೆಯನ್ನ ನಾನು ತುಂಬಾ ಸಂತೋಷವಾಗಿ ಉದ್ಘಾಟನೆ ಮಾಡಿದ್ದೀನಿ. ಸಮಾರಂಭದ ಅಧ್ಯಕ್ಷತೆಯನ್ನ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಸಹೋದರ ಎಚ್.ಆರ್. ಕೃಷ್ಣಕುಮಾರ್ ಅವರು ವಹಿಸಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸುದೀರ್ಘವಾಗಿ ಬಹಳ ಮಾತಾಡಿದ್ರೆ ಹೆಚ್ಚು ಸೂಕ್ತ ಅಂತ ನಾನು ಭಾವಿಸ್ತೀನಿ. ಬಹುಶಃ ಕನ್ನಡ ಪತ್ರಿಕೋದ್ಯಮ ಅಥವಾ ದೇಶದ ಪತ್ರಿಕೋದ್ಯಮಗಳನ್ನು ನೋಡಿದಾಗ ನಾವು ಒಂದು ತುಂಬಾ ಹೆಮ್ಮೆ ಪಡ್ಕೋಬೇಕಾದ ಸಂಗತಿ ಏನಂದ್ರೆ, ನಮ್ದೊಂದು ಗೌರವಯುತವಾದಂತ ವೃತ್ತಿ. ಇಡೀ ಸಮಾಜ ನಮ್ಮನ್ನ ಗೌರವದಿಂದ ಕಾಣುತ್ತೆ. ನಮ್ಗೆ ನಾವು ಹೆಮ್ಮೆ ಪಡ್ಕೋಬೇಕು. ನಾವು ಎಲ್ಲ ಕೆಲಸಗಳಿಗೆ ಅದರದ್ದೇ ಆದಂತ ಗೌರವ ಇರ್ತದೆ, ಘನತೆ ಇರ್ತದೆ. ಆದ್ರೆ ರಾಜಕಾರಣಿ ನೋಡಿ, ಎಲ್ಲರಿಂದಲೂ ಗೌರವಕ್ಕೆ ಮನ್ನಣೆಗೆ ಪಾತ್ರ ಆಗುವಂತ ಯಾವ್ದು ವೃತ್ತಿ ಇದ್ರೆ ಅದು ಪತ್ರಕರ್ತರ ವೃತ್ತಿ. ನೋಡಿ, ಡಾಕ್ಟರ್ಗಳನ್ನ ಒಳ್ಳೇದಾಗಿ ಡಾಕ್ಟರ್ಗಳನ್ನ ಗೌರವಿಸೋದು ಯಾರು? ರೋಗಿಗಳು ಗೌರವಿಸ್ತಾರೆ. ರಾಜಕಾರಣಿಗಳನ್ನ ಇನ್ಯಾರೋ ಅವನ ಅಭಿಮಾನಿಗಳು ಗೌರವಿಸ್ತಾರೆ. ಇನ್ಯಾರೋ ಹೋದಾಗ ಅಧಿಕಾರಿಗಳನ್ನ ಇನ್ಯಾರೋ ಗೌರವಿಸ್ತಾರೆ. ಆದ್ರೆ ಎಲ್ಲರೂ ರಾಜಕಾರಣಿಗಳು, ಅಧಿಕಾರಿಗಳು, ನ್ಯಾಯವಾದಿಗಳು, ಒಬ್ಬ ಸಣ್ಣ ಸಾಮಾನ್ಯ ವ್ಯಕ್ತಿಯಿಂದ ಒಬ್ಬ ದೊಡ್ಡ ವ್ಯಕ್ತಿವರೆಗೂ ಯಾವ್ದಾದ್ರು ಒಬ್ಬ ವೃತ್ತಿಪರರಿಗೆ ಯಾರ ಗೌರವ ಸಿಗುತ್ತೆ ಅಂತಂದ್ರೆ ಅದು ಪತ್ರಕರ್ತರ ವೃತ್ತಿಗೆ. ಯಾಕೆ ಇಷ್ಟೊಂದು ನಮ್ಗೆ ಈ ವೃತ್ತಿಗೆ ಅಷ್ಟೊಂದು ಗೌರವ ಇದೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ಕೋಬೇಕು. ಯಾಕಂದ್ರೆ ನಾವು ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಾವು ಪತ್ರಕರ್ತರು ಅಂದ್ರೆ ನಾವೇನು ಅನ್ನೋದ್ರ ಬಗ್ಗೆ ನಮ್ಗೇನೆ ಅರ್ಥ ಮಾಡ್ಕೊಳಕ್ ಆಯ್ತಲ್ಲ. ಯಾಕೆ ಅಂತಂದ್ರೆ ಸ್ನೇಹಿತರೆ, ನಾನು ಮಾತು ಹೇಳಬಾರ್ದು, ಅದು ಕೂಡ ಹೇಳ್ತೀನಿ. ಅವ್ರು ಅವತ್ತು ನಿಭಾಯಿಸಿದಂತ ಜವಾಬ್ದಾರಿ ನಾವು ನಿಭಾಯಿಸ್ತಾ ಇದೀವಿ. ನಾವ್ ಹೆಂಗಿರ್ಬೇಕು, ನಮ್ಮ ಧೋರಣೆಗಳು ಹೆಂಗಿರ್ಬೇಕು, ನಮ್ಮ ಆಲೋಚನೆ ಹೆಂಗಿರ್ಬೇಕು, ನಮ್ಮ ಬರವಣಿಗೆ ಹೆಂಗಿರ್ಬೇಕು, ಸಮಾಜನ ನಾವ್ ಯಾವ ದೃಷ್ಟಿಯಿಂದ ನೋಡ್ಬೇಕು. ನೋಡಿ, ನಾವೇನ್ ಮಾಡ್ತಾ ಇದ್ದೀವಿ ಪತ್ರಕರ್ತರು, ಇನ್ನುವೇ ಗ್ರಾಮೀಣ ಭಾಗದ ಪತ್ರಕರ್ತರು ನಾನು ಉದ್ದೇಶಿಸಿ ಮಾತಾಡಲ್ಲ. ಬಹಳಷ್ಟು ಜನ ಪತ್ರಕರ್ತರು ಇನ್ನುವೇ ಬದಲಾದ ಜಗತ್ತಿಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ನೋಡಿ, ಇದು ಸ್ಪರ್ಧಾತ್ಮಕ ಯುಗ ಅಂತ ಕರಿತಿದ್ವಿ ಹಿಂದೆ. ಈ ಜಗತ್ತು ಸ್ಪರ್ಧಾತ್ಮಕ ಯುಗ, ಕಾಂಪಿಟೇಟಿವ್ ವರ್ಲ್ಡ್ ಅಂತ ಕರಿತಿದ್ವಿ. ಈಗ ಕಾಂಪಿಟೇಟಿವ್ ವರ್ಲ್ಡ್ ಜೊತೆಗೆ ಇದು ಡಿಜಿಟಲ್ ವರ್ಲ್ಡ್ ಕೂಡ ಆಗಿದೆ. ಬರೀ ಮೊಬೈಲ್ ಇಟ್ಕೊಂಡು ನಾವು ಫೋಟೋ ತೆಗಿತೀವಿ ಸರ್, ವಾಟ್ಸಪ್ ಕಳಿಸಿ ಸರ್, ಅಷ್ಟಕ್ಕೆ ನಮ್ಗೆ ನಾಲೆಡ್ಜ್ ಸಾಕ? ಇವತ್ತು ಇನ್ನೂ ಮುಂದುವರೆದು ಜಗತ್ತು ಯಾವ ಲೆವೆಲ್ಗೆ ಹೋಗಿದೆ ಅಂದ್ರೆ AI ಹೋಗಿದೆ. AI ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಇವತ್ತು ಅದರಲ್ಲೂ ಪತ್ರಿಕೋದ್ಯಮ ಕ್ಷೇತ್ರದವನ್ನ ವೃತ್ತಿಗಳಂತದ್ದೇನಿಲ್ಲ, ಆದ್ರೆ ವಿಷಯ ತಲುಪುವಂತದ್ದು. ನಾವು ಪತ್ರಕರ್ತರ ದಿನಾಚರಣೆಯನ್ನ ಯಾತಕ್ಕೆ ಮಾಡಬೇಕು, ಏನಕ್ಕೆ ಅವಶ್ಯಕತೆ ಇದೆ ಅನ್ನೋದು ಕೂಡ ಇಲ್ಲಿ ನಾವು ಆತ್ಮವಿಮರ್ಶೆನ ಮಾಡ್ಕೊಳ್ತೇವೆ. ಬಹುಶಃ ಜುಲೈ 1 ಮಂಗಳೂರು ಸಮಾಚಾರ ಪತ್ರಿಕೆ ಮೂಲಕ ಈ ಪತ್ರಿಕೋದ್ಯಮ, ಕನ್ನಡ ಪತ್ರಿಕೋದ್ಯಮ ಹುಟ್ಟುತ್ತದೆ. ಆ ಪತ್ರಿಕೋದ್ಯಮದ ಮೂಲಕ ನಾವೆಲ್ಲರೂ ಕೂಡ ಅದನ್ನ ಆ ದಿನವನ್ನ ಬಹುಶಃ ಮಂಗಳೂರು ಎಲ್ಲಾ ತವರೂರುಗಳ ಕೇಂದ್ರ ಸ್ಥಾನ ಅಂದ್ರೆ ತಪ್ಪಾಗಬಾರ್ದು. ಬ್ಯಾಂಕ್ಗಳಾಗ್ಬೋದು, ಕಾರ್ಯಕ್ಷೇತ್ರ ಆಗ್ಬೋದು, ಬಹುಶಃ ಬೇರೆ ಬೇರೆ ವಿವಿಧ ಕ್ಷೇತ್ರಗಳನ್ನು ತೆಗೆದುಕೊಂಡ್ರು ಕೂಡ ಅದು ಮಂಗಳೂರು ಬಹಳ ಅಲ್ಲಿಂದ ಪ್ರಾರಂಭ ಆಗ್ತದೆ. ಇಂಥ ನಿಟ್ಟಿನಲ್ಲಿ ನಾವು ಇದಾಗ್ತದೆ. ಈ ನಿಟ್ಟಿನಲ್ಲಿ ಪತ್ರಿಕೋದ್ಯಮ ಕ್ಷೇತ್ರವನ್ನ ನಾವೆಲ್ಲರೂ ಕೂಡ ಆಯ್ಕೊಂಡಿದೀವೋ ಅಥವಾ ಆರಿಸ್ಕೊಂಡಿದೀವೋ ಅಥವಾ ಅನಿವಾರ್ಯ ಬಂದಿದೀವೋ ಗೊತ್ತಿಲ್ಲ. ಆದ್ರೆ ನಾವು ಪ್ರಾಮಾಣಿಕತೆ, ಪಾರದರ್ಶಕತೆ ಮತ್ತೆ ಈ ಸಮಾಜಮುಖಿ ಕೆಲಸವನ್ನ ಮಾಡುವಂತ ಕೆಲಸವನ್ನ ಯಾವತ್ತೂ ಕೂಡ ನಮಗೆ ಮೈಸೂರು ತಾಯಿ ಸಂಸ್ಥೆನೆ. ಹಾಗಾಗಿ ಅದಕ್ಕೆ ಅಪಸ್ವರ ಬೇಡ. ಯಾವತ್ತೂ ನಮ್ಮ ಅಂಗಸಂಸ್ಥೆ ನಾವು ಜೊತೆಗೆ ನನ್ಗೆ ಗೊತ್ತಿದೆ ನಮ್ಮ ಪತ್ರಕರ್ತರು ಪ್ರಬುದ್ಧರು ಅಂತ. ಆ ಕಾರಣಕ್ಕೋಸ್ಕರ ನಿಮ್ಗೆ ಲಾಸ್ಟ್ ಟೈಮ್ 2 ದೀಪು ಇದೇ ನಾವು 2 ಕಾರ್ಯಾಗಾರ ಮಾಡಿದ ಉದ್ದೇಶನೇ ಗ್ರಾಮಾಂತರ ಪತ್ರಕರ್ತರು ಕೂಡ ಬರವಣಿಗೆಯಲ್ಲಿ ಒಂದಷ್ಟು ಪ್ರಬುದ್ಧತೆಯನ್ನ ಬೆಳೆಸ್ಕೊಳ್ಳಿ, ಜಿಲ್ಲೆಯಲ್ಲಿ ಮಾದರಿಯಾಗಿ ಆದಂತಹ ಪತ್ರಕರ್ತರಿಗೆ ಮಾದರಿ ಸಂಘ ಹೇಗಿರ್ತಾರೆ ಹಾಗೆ ಮಾದರಿಯ ಪತ್ರಕರ್ತರಾಗಿ ಬೆಳೆಯಲಿ, ಮುಂದುವರಿಯಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಕಾರ್ಯಗಳನ್ನ ಲಾಸ್ಟ್ ಟೈಮ್ ಮಾಡಿದ್ವಿ. ಈ ಮುಂದಿನ ಅವಧಿಗಳಲ್ಲೂ ಕಾರ್ಯಾಗಾರ ಮಾಡೋಣ ಸ್ನೇಹಿತರೆ, ಅದ್ರ ಬಗ್ಗೆ ಡೌಟ್ ಇಲ್ಲ. ಹಾಗೆ